ರಾಯಣ್ಣ ಉತ್ಸವ ಸುಮಾರು ವರ್ಷದ ಚಾಲೂ ಆಗಿದೆ. ಪ್ರತಿ ತಾಲೂಕದಿಂದ ಕೂಡ ಇವತ್ತು ಎಲ್ಲ ನಿಪಾನಿಂದ ಬಂದು ಪ್ರತಿ ತಾಲೂಕ ವಿಸಿಟ್ ಕೊಟ್ಟು ಇವತ್ತಿಗೆ ಮತ್ತೆ ಮಂದಗಡಕ್ಕೆ ಹೋಗುತ್ತೆ. ಅಲ್ಲಿ ದೊಡ್ಡ ಉತ್ಸವವನ್ನು ಮಾಡುವಂತ ಕೆಲಸ ಆಗ್ತದೆ. ಪ್ರತಿಯೊಂದು ಸಂಘಟನೆಯವರು ಪ್ರತಿಯೊಂದು ಸರ್ಕಾರದಿಂದ ಎಲ್ಲ ಸ್ವಾಗತ ಕೋರ್ತಾ ಇದ್ದಾರೆ. ಸ್ವಾಗತ ಕೋರಿ ಎಲ್ಲ ಸಂಘಟನೆ ಮತ್ತೆ ಸಮಾಜದವರಿಗೆ ಮತ್ತೆ ಅಧಿಕಾರಿಗಳಿಗೆ ಧನ್ಯವಾದ ಅದಕ್ಕಾಗಿ ಸರಿ ಎಲ್ಲ ಆಗಬೇಕಂತ ನಾವು ಹೇಳ್ಕೊತೀವಿ. ಸರ್ ಇನ್ನೂ ದೂರ ಆಗತ್ತೆ ಕಾಗೋಡು ನೋಡ್ಬೇಕಲ್ರಿ ಅಲ್ರಿ ಈಗ ಸ್ಟಾರ್ಟ್ ಮಾಡ
1857ರ ಸ್ವಾತಂತ್ರ್ಯ ಬಂಡಾಯದ ಪೂರ್ವದಲ್ಲಿ ಬ್ರಿಟಿಷರನ್ನ ದೇಶ ಬಿಟ್ಟು ಓಡಿಸ್ಲಿಕ್ಕೆ ಈ ನಾಡಿನಲ್ಲಿ ಜಲ ನೆಲ ಸಂರಕ್ಷಣೆಗಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇವರು ಸ್ವಾತಂತ್ರ್ಯದ ಬಂಡಾಯದ ಗಾಳಿಯನ್ನ ಊದಿದ ಶೂರ ಸಂಗೊಳ್ಳಿ ರಾಯಣ್ಣ ಒಂದು ಜಾತಿಗೆ, ಒಂದು ಧರ್ಮಕ್ಕೆ, ಒಂದು ಸಂಘಟನೆಗೆ ಮತ್ತು ಒಂದು ರಾಜ್ಯಕ್ಕೆ ಸೀಮಿತವಾದಂತ ದೇಶಭಕ್ತ ಅಲ್ಲ. ಇಡೀ ಭಾರತ ದೇಶದಲ್ಲಿ ದೇಶದ ಸಂರಕ್ಷಣೆಗಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತ ಕ್ರಾಂತಿಯ ಕಿಡಿ ಈ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಮೊದಲು ಸಂಗೊಳ್ಳಿ ರಾಯಣ್ಣ ಅಂತ ಹೇಳ್ಬೇಕು. ಕರ್ನಾಟಕ ಘನ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂಗೊಳ್ಳಿ ರಾಯಣ್ಣ ಉತ್ಸವವನ್ನ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದೆ. ಅದರ ಪೂರ್ವದಲ್ಲಿ ಪ್ರತಿ ತಾಲೂಕದಲ್ಲಿ ಸಮಾಜ ಸ್ಥಳವಾದ ನಂದಗಡದಿಂದ ಪ್ರಾರಂಭವಾದಂತಹ ಜ್ಯೋತಿ ಇಡೀ ಎಲ್ಲ 15 ತಾಲೂಕುಗಳಿಗೆ ಪ್ರವಾಸ ಮಾಡಿ ಬೈಲುಹೊಂಗಲದಲ್ಲಿ ಸಂಗೊಳ್ಳಿಯಲ್ಲಿ ನಡೀತಕ್ಕಂಥ ಸಂಗೊಳ್ಳಿ ಉತ್ಸವದ ಕಾರ್ಯಕ್ರಮಕ್ಕೆ ಈ ಮುಕ್ತಾಯ ಸಮಾರಂಭ ಆಗ್ತಾ ಇದೆ. ಆ ಸಂಗೊಳ್ಳಿಯಲ್ಲೂ ಕೂಡ ಸುಮಾರು 268 ಕೋಟಿಯಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನ ಪ್ರಾರಂಭ ಮಾಡಿದ್ದಾರೆ. ಅದು ಒಂದು ಐತಿಹಾಸಿಕ ಘಟನೆ. ಇಡೀ ಭಾರತ ದೇಶದಲ್ಲಿ ಅನೇಕ ಸೈನಿಕ ಶಾಲೆಗಳಿದ್ದಾವೆ. ಆದ್ರೆ ಯಾವ ಸೈನಿಕ ಶಾಲೆ ಕೂಡ ವ್ಯಕ್ತಿಯ ಅಥವಾ ದೇಶಭಕ್ತನ ಹೆಸರು ಇಲ್ಲ. ಆದ್ರೆ ಇಡೀ ಭಾರತ ದೇಶದಲ್ಲಿ ಮೊಟ್ಟ ಮೊದಲಿಗೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆ ಅಂತ ನಾಮಕರಣ ಮಾಡಿದ್ದು ಅದು ಇತಿಹಾಸ. 150 ಎಕರೆಯಲ್ಲಿ ದೊಡ್ಡದಾದಂತ ಒಂದು ಶಾಲೆಯನ್ನ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ 3 ವಿಂಗ್ಗಳನ್ನ ಪ್ರಾರಂಭ ಮಾಡಿದ್ದಾರೆ. ಪಕ್ಕದಲ್ಲಿ 10 ಎಕರೆಯಲ್ಲಿ ರಾಕ್ ಗಾರ್ಡನ್, ಸಂಗೊಳ್ಳಿ ರಾಯಣ್ಣ ಹುಟ್ಟಿದಾಗಿನಿಂದ ಸಾಯುವವರೆಗೆ ಅನೇಕ ಯುದ್ಧಗಳನ್ನ ರಾಣಿ ಚೆನ್ನಮ್ಮ ಅವರ ಬಲಗೈ ಬಂಟನಾಗಿ ಏನ ಸನ್ನಿವೇಶಗಳು ಜರುಗಿದ ಜೀವನದಲ್ಲಿ ಆ ಎಲ್ಲ ಸನ್ನಿವೇಶಗಳ ಸಜೀವ ಸೃಷ್ಟಿ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದಕ್ಕಾಗಿ ಇವತ್ತು ನಮ್ಮ ಘನ ಸರ್ಕಾರದ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮಂತ್ರಿ ಶಿವರಾಜ್ ತಂಗಡಿ ಅವರು, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ರಾಜ್ಯಾಧ್ಯಕ್ಷರಾದ HM ರೇವಣ್ಣ ಅವರು ಇವತ್ತು ನನ್ನಗಡದಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ. 13 ಎಕರೆ ಜಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಸಮಾಧಿಯಲ್ಲಿ ಒಂದು ಮ್ಯೂಸಿಯಂ, ಡೋರಿಹಾಳು ಮತ್ತು ಆ ಕೋಟೆಯಲ್ಲಿ ನಡೀತಕ್ಕಂಥ ಎಲ್ಲ ಸನ್ನಿವೇಶಗಳನ್ನ ಚಿತ್ರೀಕರಣ ಮಾಡೋದ್ರ ಮುಖಾಂತರ ಒಂದು ಐತಿಹಾಸಿಕ ಸುವರ್ಣಾಕ್ಷರಗಳಲ್ಲಿ ಬರೆದಿರ್ತಕ್ಕಂಥ ಸನ್ನಿವೇಶನ ನೋಡ್ತಾ ಇದ್ದಾರೆ. ಅದನ್ನ 19ನೇ ತಾರೀಕಿಗೆ 19ನೇ ತಾರೀಕಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅದು ಉದ್ಘಾಟನೆ ಮಾಡ್ತಾರೆ. ಸಂಗೊಳ್ಳಿ ರಾಯಣ್ಣನ ಇತಿಹಾಸ, ರಾಣಿ ಚೆನ್ನಮ್ಮ ಅವರ ಇತಿಹಾಸ ಇಡೀ ನಾಡಿನ ಉದ್ದಗಲೂ ಕೂಡ ಗೊತ್ತಾಗಬೇಕು. ಯುವಕರಲ್ಲಿ ಒಂದು ಪ್ರೇರಣಾ ಶಕ್ತಿಯಾಗಿ ಅವರ ವಿಚಾರಧಾರೆ ಬರಬೇಕು ಅನ್ನೋ ಉದ್ದೇಶದಿಂದ ಈ ಸಂಗೊಳ್ಳಿ ರಾಯಣ್ಣ ಉತ್ಸವವನ್ನ ಕರ್ನಾಟಕ ಘನ ಸರ್ಕಾರ ನಿರ್ವಹಿಸ್ತಾ ಇದೆ. ಪ್ರತಿ ತಾಲೂಕದಲ್ಲಿ ಕೂಡ ಅತ್ಯಂತ ಅದ್ದೂರಿಯಾಗಿ ಸ್ವಾಗತ ಮಾಡ್ತಾ ಇದ್ದಾರೆ. ಇಲ್ಲಿ ಕೂಡ ಈ ತಾಲೂಕಾ ಪ್ರಾಂತಾಧಿಕಾರಿಗಳಾದಂತ ಸಂಪ್ರದಾಯ ಸಾಹೇಬರು ಇದ್ದಾರೆ, ತಾಲೂಕಾ ತಹಶೀಲ್ದಾರ್ ಆದಂತ ಸನ್ಮಾನ್ಯ ಬುರ್ಲಿ ಸಾಹೇಬರು ಇದ್ದಾರೆ, ಪೊಲೀಸ್ ಇಲಾಖೆಯ ವರಿಷ್ಠಾಧಿಕಾರಿ ಡಿವೈಎಸ್ಪಿ ಆದಂತ ನಮ್ಮ ಗೌರವ ಸಾಹೇಬರಿದ್ದಾರೆ ಮತ್ತು ಎಲ್ಲ ವಿಭಾಗದ ಅಧಿಕಾರಿಗಳಿದ್ದಾರೆ. ಅದ್ರ ಜೊತೆ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳಿದ್ದಾರೆ. ನಂದಗಡ ಸಮಾಧಿ ಸ್ಥಳದಿಂದ ನಂದಗಡದಿಂದ ಪ್ರಾರಂಭ ಆಗಿ 15 ತಾಲೂಕಿಗೆ ಪ್ರವಾಸ ಮಾಡಿ ಸಂಗೊಳ್ಳಿ ರಾಯಣ್ಣನ ಹುಟ್ಟೂರಾದಂತ ಸಂಗೊಳ್ಳಿಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಜ್ಯೋತಿ ಸಮಾಪ್ತ ಆಗ್ತದೆ. ಈಗ ಮುಂದೆ 13-14 ತಾರೀಕು ಆಗ್ಬೋದು. ಇನ್ನು ಇವತ್ತಿನ ದಿನ ಸಂಗೊಳ್ಳಿ ರಾಯಣ್ಣ ರಥೋತ್ಸವ ಅದ್ದೂರಿಯಿಂದ ಎಲ್ಲ ಜನರು ನಾವು ಸೇರಿ ಅದ್ದೂರಿಯಿಂದ ಬರಮಾಡ್ಕೊಳ್ತಾ ಇದ್ದೀವಿ. ಇದೇ ರೀತಿ ಕಾರ್ಯಕ್ರಮ ಸಂಪೂರ್ಣ ಎಲ್ಲ ಜನರ ಒಕ್ಕಟ್ಟಾಗಿ ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿಗಿಂತ ಸ್ವಾತಂತ್ರ್ಯವಾಗಿ ಹೋರಾಟ ಮಾಡಿದಂತ ವೀರ ಶೂರ ಸಂಗೊಳ್ಳಿ ರಾಯಣ್ಣ ಇವತ್ತಿನ ದಿವಸ ಇದಕ್ಕೆ ಎಲ್ಲರೂ ನಮ್ಮ ಸಮಾಜದಿಂದ ಎಲ್ಲರೂ ಹೆಮ್ಮೆ ಪಡ್ತಿದ್ದೀವಿ. ಅದಕ್ಕೆ ಎಲ್ಲ ಸಿಬ್ಬಂದಿಗಳವರು ಎಲ್ಲ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಉತ್ಸಾಹದಿಂದ ಇವತ್ತಿನ ದಿವಸ ನಾವು ಎಲ್ಲರೂ ಕೂಡಿ ಒಂದು ಕಾರ್ಯಕ್ರಮನ ಅಂತ ಹೇಳಿ